ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ ಆದ್ಯತೆ. ಭಟ್ಟಾರಕರು ಹೆಗ್ಗಡೆಯವರು ಆಶೀರ್ವದಿಸಿ ಹರಸಿದ ಚರಿತೆ. ಜೈನರ ಧರ್ಮದ ಹಿರಿಮೆ ಗರಿಮೆಯನು, ತೀರ್ಥ ಕ್ಷೇತ್ರದ ಪೂರ್ಣ ಪರಿಚಯವನ್ನು. ಜೈನರ ಧರ್ಮದ ಹಿರಿಮೆ ಗರಿಮೆಯನು, ತೀರ್ಥ ಕ್ಷೇತ್ರದ ಪೂರ್ಣ ಪರಿಚಯವನ್ನು. ವಾರವಾರವು ನಮಗೆ ವಿವಿಧತೆಯ ತಂದು, ಹುಸಿಯ ಮಾಡದಲೇ ನಿರೀಕ್ಷೆಯನು ಎಂದು. ನಾಡೆಲ್ಲೆಡೆ ಪಡೆದ ಖ್ಯಾತಿಯನ್ನು ಎಂದು. ಮೌಲ್ಯ ತುಂಬಿರುವ ಸದ್ವಿಚಾರಗಳು, ಕಿರುಚಿತ್ರ ನಾಟಕ ವಚನ ಹಿತ ನುಡಿಗಳು. ಮೌಲ್ಯ ತುಂಬಿರುವ ಸದ್ವಿಚಾರಗಳು, ಕಿರುಚಿತ್ರ ನಾಟಕ ವಚನ ಹಿತ ನುಡಿಗಳು. ವಿದ್ವಾಂಸಕರು ಉಪನ್ಯಾಸಕರು ಪ್ರವಚನವ ನೀಡಿ ಶುಭ ಹಾರೈಸಿ ಹರಸಿದ ಚರಿತೆ. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದಿನ ಕವಿ ಹೃದಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನೀರಜಾ ನಾಗೇಂದ್ರ ಕುಮಾರ್ ಅವರು ರಚಿಸಿದ ಜನ್ಮ ಕಲ್ಯಾಣೋತ್ಸವದಲ್ಲಿ ದೇವೇಂದ್ರನ ಆನಂದ ನರ್ತನ ಎಂಬ ಕವನವನ್ನು ವೀಕ್ಷಿಸಲಿದ್ದೀರಿ. ಇದನ್ನು ಹಾಡಿದವರು ಬೆಂಗಳೂರಿನ ಕುಮಾರಿ ಶ್ರೀಯಾ ಪಿ ಜೈನ್. ಇಂತು ಬಣ್ಣಿಸಿಹ ನಾಟ್ಯವಾಡುತ್ತ ತ್ರಿಶಲಾ ಸಿದ್ಧಾರ್ಥರಿಗೆ ಜನ್ಮ ಕಲ್ಯಾಣೋತ್ಸವವ ಸುರಪತಿಯು ಸೂತ್ರಧಾರದಂದದಿ. ಮೇರುಗಿರಿ ಕಿರಿದಾಗಿ ತೋರ್ಪುದು ನಿನ್ನೈ ಸಿರಿಯ ಮುಂದೆ, ಅಷ್ಟಗುಣಗಳ ಗರಿಮೆ ತೋರುತ್ತ ನೀನಾಗುವೆ ಸಿದ್ಧನೆಂದೇ. ತಕ್ಕಿಟ ತಕ್ಕ ಧಿಮಿ ಧಿಮಿತ ಧಿಮಿ ಕಿಟತ ಧೂಂಗಣಿತ, ತೇಜ ಅಗಣಿತ ಕರ್ಮ ಅವನತ ಲೋಕಪೂಜಿತ ಲೋಕಪೂಜಿತ. ಆಡಿದ ಸುರಪತಿಯೂ ಕುಣಿದಾಡಿದ ಸುರಪತಿಯೂ, ಸಾಸಿರ ಕಂಗಳಿಂ ಸ್ವಾಮಿಯ ವದನವ ನೋಡುತ್ತ ಹರುಷದಿ ಬೇಕದೆ. ಆಡಿದ ಸುರಪತಿಯೂ ಕುಣಿದಾಡಿದ ಸುರಪತಿಯೂ, ಶಿಶುವ ಮುಂದೆ ಸುರಲೋಕನಾಥನ ನರ್ತನ. ಶಿಶುವ ಮುಂದೆ ಸುರಲೋಕನಾಥನ ನರ್ತನ. ತಕ್ಕಿಟ್ಟ ತಕ್ಕ ಧಿಮಿ ತಕ್ಕಿಟ್ಟ ತಕ್ಕ ಧಿಮಿ ಧೀಂ 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 ತನನ ಧೀಂ 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 ತನನ. ಸಾಸಿರ ಭುಜಗಳ ಭಾವಭಂಗಿಗಳ ಸಾಸಿರ ಭುಜಗಳ ಭಾವಭಂಗಿಗಳ ನೃತ್ಯಕ್ಕೆ ಯಾವ ಸಮಾನ. ಕಣ್ಣೆರಡು ಸಾಲವು ಜಿನ ಜಿನ ಶಿಶುವಿನ ಹಣೆ
ಪ್ರೀತಿಯ ತಿಲಕ ಶಚಿದೇವಿ ಇಡಲು ಮಾಡುತ್ತ ತವಕ ಶಿಶುವಿನ ಹಣೆಯಲಿ ಪ್ರೀತಿಯ ತಿಲಕ ಶಚಿದೇವಿ ಇಡಲು ಮಾಡುತ್ತ ತವಕ ಆಯಿತು ವಂಜನ ಸಂಸ್ಕಾರ ಮಿನುಗಿತು ಕರ್ಣದಿ ಕರ್ಣಕುಂಡಲ ಭುಜ ಕೀರ್ತಿ ಕೇಯೂರ ಕಂಕಣ ರಿಂಗಣಿಸಲು ಇಂದ್ರನ ಮನ ಭುಜ ಕೀರ್ತಿ ಕೇಯೂರ ಕಂಕಣ ರಿಂಗಣಿಸಲು ಇಂದ್ರನ ಮನ ಮಾಡಿದ ಮಹದಾನಂದದಿ ನರ್ತನ ತೋಂ ತೋಂ ತಧಿ ಕಿಟ ಧೀಂ ಧೀಂ ತನನ ಮಾಡಿದ ಮಹದಾನಂದದಿ ನರ್ತನ ತೋಂ ತೋಂ ತಧಿ ಕಿಟ ಧೀಂ ಧೀಂ ತನನ ತಾಂ ತಕ್ಕಿಟ್ಟ ಧೀಮಿ ತೋಂ ತಕ್ಕಿಟ್ಟ ಧೀಮಿ ತಾಂ ತೋಂ ತಾಂ ತಕ್ಕಿಟ್ಟ ಧೀಮಿ ತೋಂ ತಕ್ಕಿಟ್ಟ ಧೀಮಿ ತಾಂ ತೋಂ ರತ್ನತ್ರಯ ಕಟಿಸೂತ್ರ ಧರಿಸಿಹ ತ್ರಿಶಲಾ ಸುಪುತ್ರ ರತ್ನತ್ರಯ ಕಟಿಸೂತ್ರ ಧರಿಸಿಹ ತ್ರಿಶಲಾ ಸುಪುತ್ರ ಆತ್ಮಶಕ್ತಿಯಿರೆ ಏಕತ್ರ ಪ್ರಕಟಿಸಿಹ ಗುಣ ಸರ್ವತ್ರ ಆತ್ಮಶಕ್ತಿಯಿರೆ ಏಕತ್ರ ಪ್ರಕಟಿಸಿಹ ಗುಣ ಸರ್ವತ್ರ ತನನ ತನನನ ತನನ ತನನನ ಮತಿಶ್ರುತಾವಧಿರತ್ನಾಭರಣ ಜನ್ಮಜಾತವಾಗಿಹ ವರ್ಧಮಾನ ಗಂಧರ್ವರು ವಾದ್ಯ ನುಡಿಸಿ ಕಿನ್ನರ ಸ್ತ್ರೀಯರು ಪಾಡಿ ಗಂಧರ್ವರು ವಾದ್ಯ ನುಡಿಸಿ ಕಿನ್ನರ ಸ್ತ್ರೀಯರು ಪಾಡಿ ಸುರಪತಿಯು ನರ್ತಿಸಿದ ಸಾಸಿರ ಭುಜಂಗಳಿಂ ಭುವಿಯನಪ್ಪುವ ಪಾದವಿನ್ಯಾಸಗಳಿಂ ಸಪ್ತಭುವಿ ಸಂತೃಪ್ತವಾಗುವಂದದಿ ಸಾಗರದಲಿಗಳ ತೆರೆದಿ ಸಾಗರದಲಿಗಳ ತೆರೆದಿ ಕಿರೀಟದ ಕಾಂತಿ ಸಾಸಿರ ಮಿಂಚಂತೆ ಪೂಳೆಯುತ್ತಿರೆ ಏಕನೂ ಅನೇಕನೂ ವ್ಯಾಪಕನೂ ವಾಗಿ ಸಮೀಪನೂ ದೂರನೂ ಅಣುಸ್ವರೂಪರಾಗಿ ಭುವಿಗಲಿ ಆಗಸದಲ್ಲಿ ವಿಕ್ರಿಯಾಶಕ್ತಿಯ ಇಂದ್ರಜಾಲದಿ ಇಂದ್ರಛಾಪವ ಮನದಿ ಮೂಡಿಸಿ ಇಂದ್ರಛಾಪವ ಮನದಿ ಮೂಡಿಸಿ ಸುರಪತಿಯ ಭುಜಗಳಲ್ಲಿ ಅಪ್ಸರೆಯ ನರ್ತಿಸಿರಿ ಸುರಪತಿಯ ಭುಜಗಳಲ್ಲಿ ಅಪ್ಸರೆಯ ನರ್ತಿಸಿರಿ ತೋರುತಿಹರು ಕಲ್ಪಲತೆಗಳಂದದಿ ಸೌಂದರ್ಯ ಲಕ್ಷ್ಮಿಯಂದದಿ ತೋರಿದನು ಸುರಪತಿ ಜಿನನ ಮುನ್ನಿನ 17 ಭವಗಳ ತೋರಿದನು ಸುರಪತಿ ಜಿನನ ಮುನ್ನಿನ 17 ಭವಗಳ ಒಮ್ಮೆ ತಾಂಡವ ಮಗದೊಮ್ಮೆ ಮೃದು ನರ್ತನ ಬೆರಳಕ್ರ ಭಾಗದಿ ತಿರ್ರನೆ ತಿರುಗಿ ಹರಪ್ಸರೆಯರು ಪ್ರಭುವಿನಂತ ಗುಣಗಳ ಗಾನ ಮಾಡುತ್ತಿಹರು ಪ್ರಭುವಿನಂತ ಗುಣಗಳ ಗಾನ ಮಾಡುತ್ತಿಹರು ಪ್ರಭು ನಿಹಿತ ಚಿಂತಕ
ನೀನೆ ಲೋಕಪಾಲಕ ನೀನೆ ಧರ್ಮನಾಯಕ सकल जीवोद्धारक समस्त भीतिनाशक नित्य सुखदायक वर्धमान प्रभु पाहि मां वर्धमान प्रभु पाहि सदा पाहि मां पाहि सदा पाहि मां पाहि सदा। ವಿದುಷಿ ಕೌಸಲ್ಯ ಧರಣೇಂದ್ರ ವಿರಚಿತ ಜೈನ ಪೌರಾಣಿಕ ನಾಟಕಗಳು ಎಂಬ ಕೃತಿ ಶ್ರೀ ಕ್ಷೇತ್ರ ಅರಹಂತಗಿರಿಯ ನೇಮಿನಾಥ ಪ್ರಕಾಶನದಿಂದ ಮುದ್ರಿತವಾಗಿದೆ. ನಮ್ಮ ನಾಡಿನ ಖ್ಯಾತ ವಿದ್ವಾಂಸ ನಾಡೋಜ ಪ್ರೊಫೆಸರ್ ಹಂಪನ ಅವರು ಇದರ ಮುನ್ನುಡಿ ಬರೆದಿದ್ದಾರೆ. ಪೂಜ್ಯ ಸ್ವಸ್ತಿ ಶ್ರೀ ಧವಳಕೀರ್ತಿ ಭಟ್ಟಾರಕರು ಆಶೀರ್ವಚನ ನೀಡಿದ್ದಾರೆ. ಜಿನದತ್ತ, ನೀಲಾಂಜನೆ, ಶ್ರೇಣಿಕನ ವಿವಾಹ, ಶ್ರವಣ ಬೆಳಗೊಳದ ಗೊಮ್ಮಟೇಶ, ಸಗರನ ವೈರಾಗ್ಯ, ಚಂದನಾರಿಕೆ, ಬಾಲೆ ವನಮಾಲೆ, ಕನಕಮಂಜರಿ ಹರಕೆ ತೀರಿಸಿ ಜ್ವಾಲಾಮಾಲಿನಿಯಾದದ್ದು, ಪಾರ್ಶ್ವನಾಥಾಯ ನಮಃ, ವಿಶ್ವನಂದಿಯ ವೈರಾಗ್ಯ, ವೀರ ನಿರ್ವಾಣ, ಕ್ಷಮೆ ಶೋಭೆ, ಶಾಂತಲೆ ಕಾಳಲೆ ಎಂಬ ನಾಟಕಗಳು ಈ ಕೃತಿಯಲ್ಲಿ ಲಭ್ಯವಿದ್ದು ಜೈನ ಸಮಾಜದ ವಿವಿಧ ಕಾರ್ಯಕ್ರಮಗಳಲ್ಲಿ ಅಭಿನಯಿಸಬಹುದು. ಪ್ರತಿಗಳು ಬೇಕಾದಲ್ಲಿ ಸಂಪರ್ಕಿಸಿ. ಉಪಸರ್ಗದ ನಂತರ ಪಾರ್ಶ್ವನಾಥರಿಗೆ ಕೇವಲ ಜ್ಞಾನವಾಯಿತು. ದೇವೇಂದ್ರ ಸಮವಸರಣ ರಚಿಸಲು ಕುಬೇರನಿಗೆ ಆಜ್ಞೆ ಮಾಡಲಾಗಿ ಸಮವಸರಣದ ರಚನೆಯಾಯಿತು. ಭಗವಾನ್ ಪಾರ್ಶ್ವನಾಥರು ಸಮವಸರಣದಲ್ಲಿ ಉಪದೇಶ ಪ್ರಾರಂಭಿಸಿದರು. ಅವರ ಉಪದೇಶವನ್ನು ವಿವರಿಸಲು ಸ್ವಯಂಭೂ ಪ್ರಧಾನ ಗಣಧರರಿದ್ದರು. ಇವರ ಸಂಗಡ ಇನ್ನೂ 9 ಮಂದಿ ಗಣಧರರಿದ್ದರು. ಇದರ ಪ್ರತೀಕವೇ ಇಲ್ಲಿ ಇರುವ ಗಣಧರರ ಮಂದಿರ. ಇದುವರೆಗೂ ವಿವರಿಸಿದ್ದು ಹಿನ್ನೆಲೆಯಾದರೆ ಈ ಕ್ಷೇತ್ರದಲ್ಲಿ ನಡೆದ ಉಪಸರ್ಗದ ಕೆಲವು ಕುರುಹುಗಳನ್ನು ವೀಕ್ಷಿಸೋಣ. ಕಮಠ ಬೆಟ್ಟವನ್ನೇ ಪಾರ್ಶ್ವನಾಥರ ಮೇಲೆ ತಳ್ಳಿದ ಎಂಬುದಕ್ಕೆ ಕುರುಹಾಗಿ ನೆಲದ ಮೇಲೆ ಬಂಡೆಗಳ ಅನೇಕ ತುಂಡುಗಳಿರುವುದನ್ನು ಕಾಣಬಹುದು. ಬೆಂಕಿಯ ಮಳೆ ಸುರಿಸಿದ್ದರಿಂದ ನೆಲದ ಮೇಲಿರುವ ಬಂಡಿಗಳ ಮೇಲೆ ಸುಟ್ಟಂತಹ ಕಲೆಗಳು, ನೀರಿನ ಮಳೆಗರಿದಿದ್ದರಿಂದ ಹೊಳೆ ಸಾಕ್ಷಿಯಾದಂತೆ ತೋರುತ್ತದೆ. ಇಲ್ಲಿ ಉಪಸರ್ಗವಾದುದಕ್ಕೆ ಶಿಲಾಶಾಸನಗಳಿಂದಲೂ ತಿಳಿದುಬರುತ್ತದೆ. ಭಗವಾನ್ ಶ್ರೀ ಪಾರ್ಶ್ವನಾಥರ ಸಮವಸರಣದಲ್ಲಿದ್ದ ಗಣಧರರ ಪಾದಗಳು, ಭಗವಾನರ ಸಂಗಡ ಮೋಕ್ಷ ಹೊಂದಿದ ಮುನಿಗಳ ಪಾದಗಳು ಮತ್ತು ಭಗವಾನ್ ಶ್ರೀ ಪಾರ್ಶ್ವನಾಥರ ಪಾದಗಳು ಇವುಗಳನ್ನೆಲ್ಲ ಈ ಪ್ರದೇಶದಲ್ಲಿ ವೀಕ್ಷಿಸಬಹುದು. ಧರಣೇಂದ್ರ ಪದ್ಮಾವತಿಯವರ ಕುರುಹಾಗಿ ಬಂಡೆಯ ಮೇಲೆ ಸರ್ಪಗಳ ಆಕಾರದಲ್ಲಿರುವ 2 ಶಿಲ್ಪಗಳು ಕುರುಹಾಗಿವೆ. ಇವೆಲ್ಲವುಗಳ ಕುರುಹಿನಿಂದಾಗಿ ಇಲ್ಲಿಯೇ ಉಪಸರ್ಗ ಆಗಿರಬಹುದೆಂದು ತಿಳಿದುಬರುತ್ತದೆ. ಉಪಸರ್ಗ
ಉಪಸರ್ಗದ ನಂತರ ಪಾರ್ಶ್ವನಾಥರಿಗೆ ಕೇವಲ ಜ್ಞಾನವಾಗುತ್ತದೆ. ಶಂಬರದೇವ ಅಂದರೆ ಹಿಂದಿನ ಜನ್ಮದ ಕಮಠ ಭಗವಾನರಿಗೆ ಉಪಸರ್ಗ ಮಾಡಿದ ಶಿಲ್ಪ, ನಂತರ ಕಮಠನ ಮನಃ ಪರಿವರ್ತನೆಯಾಗಿ ಭಗವಾನರ ಪಾದಪೀಠದಲ್ಲಿ ಶರಣಾಗಿ ಕುಳಿತಿರುವ ಶಿಲ್ಪಗಳಿವೆ. ಇಂದಿಗೂ ಯಾತ್ರಾರ್ಥಿಗಳು ಇಲ್ಲಿಯ ಬಂಡೆಯ ಮೇಲೆ ಕುಳಿತು ಧ್ಯಾನ ಜಪ ತಪಗಳನ್ನು ಮಾಡುವ ರೂಢಿ ಇದೆ. ಅತಿಶಯಗಳು. ವಿದೇಶಿಯನೊಬ್ಬ 1858ರಲ್ಲಿ ಇಲ್ಲಿಗೆ ಬಂದಿದ್ದು, ಇಲ್ಲಿಯ ಶಿಲಾಶಾಸನಗಳನ್ನು ನೋಡಿ ಇಲ್ಲಿ ಧನ ಸಂಪತ್ತು ಮತ್ತು ಬೆಲೆ ಬಾಳುವ ವಸ್ತುಗಳು ಇವೆ ಎಂದು ಡೈನಮೈಟ್ನಿಂದ ಸಿಡಿಸಲು ಪ್ರಯತ್ನ ಪಡುತ್ತಿದ್ದಾಗ ಜೇನು ನೊಣಗಳ ಹಿಂಡು ಮುತ್ತಿಗೆ ಹಾಕಲು ಭಯಭೀತನಾಗಿ ಪ್ರಾಣ ರಕ್ಷಿಸಿಕೊಳ್ಳಲು ಓಡಿ ಹೋದನಂತೆ. ಇನ್ನೊಂದು ಬಾರಿ ಮೂರ್ತಿಯ ಚಮತ್ಕಾರವನ್ನು ತಿಳಿದು ಈ ಮೂರ್ತಿಯು ಗುಪ್ತ ಭವನದಿಂದ ದೊರೆತಿರಬಹುದೆಂದು ಅಲ್ಲಿಯ ರಾಜನಿಗೆ ಹೊಳೆಯುತ್ತಂತೆ. ಅದರಂತೆ ಶೋಧಿಸಲು ಪ್ರಾರಂಭಿಸಿದಾಗ ಬಿಳಿಯ ಘಟಸರ್ಪ ಕಾಣಿಸಿಕೊಂಡು ಅಲ್ಲಿಯೇ ಇತ್ತಂತೆ. ಶೋಧಿಸಲು ಬಂದ ಜನಗಳು ಭಯಭೀತರಾಗಿ ಓಡಿ ಹೋದರಂತೆ. ಇಲ್ಲಿ ಅನೇಕ ಶಿಲಾಶಾಸನಗಳನ್ನು ನಾವು ನೋಡಬಹುದು. ಇಲ್ಲಿಗೆ ತಲುಪುವ ಮಾರ್ಗ. ಈ ಕ್ಷೇತ್ರವು ಬೂಂದಿನಗರ ಮಾರ್ಗವಾಗಿ 85 ಕಿಲೋಮೀಟರ್ ಕೋಟಾನಗರದಿಂದ, 65 ಕಿಲೋಮೀಟರ್ ಭಿಲ್ವಾಡದಿಂದ, ಮಾಂಡಲ್ಗಢ್ ಮಾರ್ಗವಾಗಿ 85 ಕಿಲೋಮೀಟರ್ ಮತ್ತು ಮಾಂಡಲ್ಗಢದಿಂದ 37 ಕಿಲೋಮೀಟರ್ ದೂರದಲ್ಲಿದೆ. ಸಮೀಪದಲ್ಲಿರುವ ಕ್ಷೇತ್ರಗಳು ಉದಯಪುರ 224 ಕಿಲೋಮೀಟರ್, ಚಿತ್ತೋರ್ಗಢ 112 ಕಿಲೋಮೀಟರ್, ಚೌವಲೇಶ್ವರ್ ಪಾರ್ಶ್ವನಾಥ 67 ಕಿಲೋಮೀಟರ್, ಸ್ವಸ್ತಿಧಾಮ ಜಹಾಜ್ಪುರ 65 ಕಿಲೋಮೀಟರ್, ಕೇಶವರಾಯ್ ಪಾಟನ್ 90 ಕಿಲೋಮೀಟರ್ ಇತ್ಯಾದಿ ಕ್ಷೇತ್ರಗಳು ಇಲ್ಲಿಗೆ ಸಮೀಪದಲ್ಲಿರುವ ಕ್ಷೇತ್ರಗಳು. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. ಕ್ಷುಲ್ಲಕ ಜಿನೇಂದ್ರವರ್ಣಿ ಅವರ ಜೈನೇಂದ್ರ ಸಿದ್ಧಾಂತ ಕೋಶವನ್ನು ಕನ್ನಡಕ್ಕೆ ವಿದುಷಿ ಕೌಸಲ್ಯ ಧರಣೇಂದ್ರ ಮತ್ತು ಡಾಕ್ಟರ್ ಸರಸ್ವತಿ ವಿಜಯ್ ಕುಮಾರ್ ಅವರು ಅನುವಾದಿಸಿದ್ದಾರೆ. ಜೈನ ಸಿದ್ಧಾಂತದ ಕ್ಲಿಷ್ಟ ಪದಗಳನ್ನು ಸರಳವಾಗಿ ಅರ್ಥೈಸುವ ಜೈನ ಸಿದ್ಧಾಂತ ಕೋಶ ಈಗ 7 ಸಂಪುಟಗಳಲ್ಲಿ ಲಭ್ಯವಿದೆ. ಮೊದಲ 4 ಸಂಪುಟಗಳ ಬೆಲೆ 2850 ರೂಗಳು. ನಂತರದ 3 ಸಂಪುಟಗಳ ಬೆಲೆ 2200. ಎಲ್ಲ 7 ಸಂಪುಟಗಳು ಈಗ ರಿಯಾಯಿತಿ ದರದಲ್ಲಿ ಒಟ್ಟು 4565 ರೂಗಳಿಗೆ ಲಭ್ಯವಿದೆ. ಸಂಪರ್ಕಿಸಿರಿ. ದರ್ಶನದಿಂದ ಪುನೀತ ನಾನಾದೆ, ಪೂರ್ವ ಕರ್ಮ ಕ್ಷಯಿಸಿತು ಇಂದು ಧನ್ಯ ನಾನಾದೆ. ನಾವೆಲ್ಲರೂ ಸಹ ದೂರದರ್ಶನ ಮಾಧ್ಯಮದಿಂದ ವಿವಿಧ ಕ್ಷೇತ್ರಗಳಲ್ಲಿರುವ ಜಿನೇಶ್ವರರ ಮೂರ್ತಿಗಳ ದರ್ಶನ ಮಾಡಿ ಪುನೀತರಾಗೋಣ. ಇಂದಿನ ಸಂಚಿಕೆಯಲ್ಲಿ ಐಚ್ಛತ್ರ ಕ್ಷೇತ್ರದ ಜಿನ ಮಂದಿರಗಳ ದರ್ಶನ ಮಾಡೋಣ. ಭಗವಾನ್ ಶ್ರೀ ಪಾರ್ಶ್ವನಾಥರು ಮುನಿ ದೀಕ್ಷೆಯಲ್ಲಿದ್ದು ಈ ಕ್ಷೇತ್ರದಲ್ಲಿ ಧ್ಯಾನಾರೂಢರಾಗಿದ್ದಾಗ ಪೂರ್ವಭವದಿಂದ ವೈರತ್ವ ಸಾಧಿಸುತ್ತಿದ್ದ ಕಮಠನ ಉಪಸರ್ಗವು ಧರಣೇಂದ್ರ ಮತ್ತು ಪದ್ಮಾವತಿ ಯಕ್ಷಯಕ್ಷಿಯರಿಂದ ನಿವಾರಣೆಯಾದ ಕ್ಷೇತ್ರ. ಇದರ ವಿವರಣೆಯನ್ನು ಬಿಜೌಲಿಯ ಕ್ಷೇತ್ರ ದರ್ಶನದಲ್ಲಿ ತಿಳಿಯಪಡಿಸಲಾಗಿತ್ತು. ನಂತರ ಪಾರ್ಶ್ವನಾಥರಿಗೆ ಕೇವಲ ಜ್ಞಾನ ಉಂಟಾಗಿ ಮೊದಲ ಸಮವಸರಣವನ್ನು ದೇವೇಂದ್ರನು ರಚಿಸಿದ್ದು ಪ್ರಥಮ ಉಪದೇಶವನ್ನು ಇಲ್ಲಿ ಮಾಡಿದ್ದಾರೆ ಎಂಬ ಅಭಿಪ್ರಾಯವಿದೆ. ಈ ಕ್ಷೇತ್ರವು ಅಂದಿನಿಂದ ಅಹಿಚ್ಛತ್ರ ಎಂದು ಪ್ರಸಿದ್ಧಿಯಾಯಿತು. ಬಿಜೌಲಿಯ ಮತ್ತು ಅಹಿಚ್ಛತ್ರ ಈ ಎರಡೂ ಕ್ಷೇತ್ರಗಳಲ್ಲಿ
ಭಗವಾನ್ ಪಾರ್ಶ್ವನಾಥರಿಗೆ ಉಪಸರ್ಗ, ಕೇವಲ ಜ್ಞಾನ ಮತ್ತು ಪ್ರಥಮ ಸಮವಸರಣ ರಚನೆಯಾದುದರ ಬಗ್ಗೆ ಕ್ಷೇತ್ರ ಸಂಸ್ಥೆಗಳಲ್ಲಿ ಪ್ರತ್ಯೇಕವಾಗಿರುವ ಆಧಾರಗಳಿವೆ ಎಂದು ಹೇಳುತ್ತಾರೆ. ಯಾತ್ರಾರ್ಥಿಗಳಾದ ನಾವು ಈ ವಿವಾದಗಳಿಗೆ ಗಮನ ಕೊಡದೆ ಈ ಎರಡೂ ಕ್ಷೇತ್ರಗಳ ದರ್ಶನ ಮಾಡೋಣ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಕ್ಷೇತ್ರದಲ್ಲಿರುವ ಮಂದಿರಗಳು. ಈ ಮಂದಿರದ ಮುಖ್ಯ ವೇದಿಕೆಯ ಮೇಲೆ 9 ಇಂಚು ಎತ್ತರದ ಭಗವಾನ್ ಶ್ರೀ ಪಾರ್ಶ್ವನಾಥರ ಮೂರ್ತಿ ಇದೆ. ಇದನ್ನು ತ್ರಿಕಾಲ್ವಾಲೆ ಬಾಬಾ ಎಂದು ಕರೆಯುತ್ತಾರೆ. ಈ ಮೂರ್ತಿಯನ್ನು ಯಾರೂ ನಿರ್ಮಿಸದೆ ವೇದಿಕೆ ಮತ್ತು ಮೂರ್ತಿಯು ದೇವನಿರ್ಮಿತವೆಂದು ಹೇಳುತ್ತಾರೆ. ಮುಖ್ಯ ಮಂದಿರದಲ್ಲಿ ಭಗವಾನ್ ಶ್ರೀ ಮಹಾವೀರರ ಪದ್ಮಾಸನದ ಮೂರ್ತಿ, ಭಗವಾನ್ ಶ್ರೀ ಪಾರ್ಶ್ವನಾಥರ ಮೂರ್ತಿ, ಸರ್ಪದ ಹೆಡೆಗಳಿಂದ ನಿರ್ಮಿತವಾದ ಕಮಲಪೀಠದ ಮೇಲೆ ಭಗವಾನ್ ಶ್ರೀ ಪಾರ್ಶ್ವನಾಥರು, ಭಗವಾನ್ ಶ್ರೀ ಪಾರ್ಶ್ವನಾಥರ ಸಮವಸರಣಗಳಲ್ಲದೆ ಅನೇಕ ಪುರಾತನ ಮೂರ್ತಿಗಳಿವೆ. 3024 ಮಂದಿರ. ಕಪ್ಪು ಶಿಲೆ ಖಡ್ಗಾಸನದ ಭಗವಾನ್ ಶ್ರೀ ಪಾರ್ಶ್ವನಾಥರ ಮೂರ್ತಿ. ಈ ಮೂರ್ತಿಯ ಬಲಭಾಗದಲ್ಲಿ 5 ಭರತ ಕ್ಷೇತ್ರದ ತ್ರಿಕಾಲ ತೀರ್ಥಂಕರರ ಮೂರ್ತಿಗಳು ಮತ್ತು ಎಡಭಾಗದಲ್ಲಿ 5 ಐರಾವತ ಕ್ಷೇತ್ರದ ತ್ರಿಕಾಲ ತೀರ್ಥಂಕರರ ಮೂರ್ತಿಗಳಿವೆ. 5 ಭರತ ಕ್ಷೇತ್ರ ಮತ್ತು 5 ಐರಾವತ ಕ್ಷೇತ್ರಗಳು ಸೇರಿ ಒಟ್ಟು 10 ಕ್ಷೇತ್ರಗಳಾಗುತ್ತವೆ. ಒಂದು ಭರತ ಕ್ಷೇತ್ರ ಅಥವಾ ಐರಾವತ ಕ್ಷೇತ್ರದಲ್ಲಿ ಒಂದು ಕಾಲಕ್ಕೆ 24 ತೀರ್ಥಂಕರರಾದರೆ ಭವಿಷ್ಯತ್ ಕಾಲದ 24 ತೀರ್ಥಂಕರರು, ವರ್ತಮಾನ ಕಾಲದ 24 ತೀರ್ಥಂಕರರು, ಭೂತಕಾಲದ 24 ತೀರ್ಥಂಕರರು, ಹೀಗೆ ಒಂದು ವೇದಿಯಲ್ಲಿ 72 ತೀರ್ಥಂಕರರ ಬಿಂಬಗಳಿವೆ. ಪ್ರಾರಂಭದಲ್ಲಿ ಈ ಮಂದಿರವನ್ನು 3024 ಮಂದಿರ ಎಂದು ಪರಿಚಯಿಸಲಾಗಿತ್ತು. 3024 ಜಿನ ಮಂದಿರವೆಂದರೆ 30 ಅಂದರೆ 30 ಎಂದು, 24 ಎಂದರೆ 24 ಎಂದರ್ಥ. 10 ಕ್ಷೇತ್ರಗಳು ಮತ್ತು 3 ಕಾಲಗಳು ಅಂದರೆ 30 ಆಗುತ್ತದೆ. ಒಂದು ಕಾಲದಲ್ಲಿರುವ ತೀರ್ಥಂಕರರ ಸಂಖ್ಯೆ 24. ಒಟ್ಟು ತೀರ್ಥಂಕರರ ಸಂಖ್ಯೆ 3 ಕಾಲ ಭರತ ಮತ್ತು ಐರಾವತ ಎಲ್ಲ ಕ್ಷೇತ್ರಗಳು ಸೇರಿ 30 × 24 ಅಂದರೆ 720 ಆಗುತ್ತದೆ. ಭಗವಾನ್ ಪಾರ್ಶ್ವನಾಥ, ಯಕ್ಷ ಧರಣೇಂದ್ರ ಮತ್ತು ಯಕ್ಷಿ ಪದ್ಮಾವತಿ ಮಂದಿರ. ಈ ಮಂದಿರದಲ್ಲಿ ಮುಖ್ಯ ವೇದಿಕೆಯಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥರ ಪದ್ಮಾಸನದ ಮೂರ್ತಿ, ಮೂರ್ತಿಯ ಬಲಭಾಗದಲ್ಲಿ ಧರಣೇಂದ್ರ ಯಕ್ಷ, ಮೂರ್ತಿಯ ಎಡಭಾಗದಲ್ಲಿ ಪದ್ಮಾವತಿ ಯಕ್ಷಿ ಮೂರ್ತಿಗಳಿವೆ. ಮಂದಿರದ ಮುಂಭಾಗದ ರಸ್ತೆ ಪಕ್ಕದಲ್ಲಿ ಒಂದು ಬಾವಿ ಇದೆ. ಬಾವಿಯ ವಿಶೇಷತೆ ಈ ರೀತಿ ಇದೆ. ಬಾವಿಗೆ ಜಲವು 4 ದಿಕ್ಕಿನಿಂದ ಹರಿದು ಬಂದು ಪ್ರತ್ಯೇಕ ವರ್ಣದಿಂದ ಕೂಡಿ ಚಮತ್ಕಾರಯುತವಾಗಿದೆ. ಈ ಬಾವಿಯ ಜಲವನ್ನು ಸೇವಿಸಿದರೆ ರೋಗ ನಿವಾರಣೆಯಾಗುತ್ತಂತೆ. ದರ್ಶನಕ್ಕೆ ಹೋದ ಯಾತ್ರಾರ್ಥಿಗಳು ಆ ನೀರನ್ನು ಕುಡಿದು ಬರುವ ವಾಡಿಕೆ ಇದೆ. ಈ ಬಾವಿಯ ಸಮೀಪ ಮಂಟಪದಲ್ಲಿ ಪಾತ್ರಕೇಸರಿಯ ಚರಣಗಳನ್ನು ಸ್ಥಾಪಿಸಿದ್ದಾರೆ. ಈ ಪಾತ್ರಕೇಸರಿ ಯಾರು ಎಂಬುದನ್ನು ತಿಳಿಯೋಣ. 6ನೇ ಮತ್ತು 7ನೇ ಶತಮಾನದಲ್ಲಿ ಈ ಪ್ರದೇಶವು ಅವನಿಪಾಲ ಎಂಬ ರಾಜನ ಆಡಳಿತದಲ್ಲಿತ್ತು. ಅವನ ಆಸ್ಥಾನದಲ್ಲಿ 500 ಜನ ವಿದ್ವಾಂಸರುಗಳಿದ್ದರು. ಅವರುಗಳಲ್ಲಿ ಪಾತ್ರಕೇಸರಿ ಎಂಬುವರು ಪ್ರಮುಖರಾಗಿದ್ದರು. ಒಂದು ದಿವಸ ಭಗವಾನ್ ಶ್ರೀ ಪಾರ್ಶ್ವನಾಥರ ಮಂದಿರದಲ್ಲಿ ವಿದ್ವಾಂಸರುಗಳ ಗೋಷ್ಠಿಯನ್ನು ಏರ್ಪಾಡು ಮಾಡಲಾಗಿತ್ತು. ಆ ಮಂದಿರದಲ್ಲಿ ಮುನಿ ಚಾರಿತ್ರಭೂಷಣ ಎಂಬ ನಿರ್ಗ್ರಂಥ ಮುನಿಗಳು ಆಚಾರ್ಯ ಸ್ವಾಮಿ ಸಮಂತಭದ್ರರ ದೇವಾಗಮ ಸ್ತೋತ್ರವನ್ನು ಪಠಿಸುತ್ತಿದ್ದರು. ಅಲ್ಲಿಗೆ ವಿದ್ವಾಂಸರುಗಳು ಗೋಷ್ಠಿಗಾಗಿ ಪ್ರವೇಶಿಸುವಾಗ ಪಾತ್ರಕೇಸರಿ ಎಂಬ ವಿದ್ವಾಂಸರು ಬರುತ್ತಾರೆ. ದೇವಾಗಮ ಸ್ತೋತ್ರವನ್ನು ಕೇಳಿ ಸಂಸ್ಕೃತದ ಶ್ಲೋಕ ಎಷ್ಟೊಂದು ಅರ್ಥಗರ್ಭಿತವಾಗಿದೆ ಎಂದು ಆಕರ್ಷಿತನಾಗಿ ಮುನಿಗಳ ಬಳಿ ಕುಳಿತು ಕೇಳಿಸಿಕೊಳ್ಳುತ್ತಾನೆ. ಸ್ತೋತ್ರ ಪಾಠ ಮುಗಿದ ಮೇಲೆ ಮತ್ತೊಮ್ಮೆ ಹೇಳಬೇಕೆಂದು ಮುನಿಗಳನ್ನು ಪ್ರಾರ್ಥಿಸುತ್ತಾನೆ. ನಂತರ ಈ ಶ್ಲೋಕಗಳನ್ನು ಮನನ ಮಾಡಿಕೊಂಡು
ಅರ್ಥೈಸಲು ಅಸಮರ್ಥನಾಗಿ ಚಡಪಡಿಸುತ್ತಾನೆ. ಹಗಲು ರಾತ್ರಿ ಇದೇ ಯೋಚನೆಯಲ್ಲಿ ತೊಡಗುತ್ತಾನೆ. ಆ ಸಂದರ್ಭದಲ್ಲಿ ಮಾತೆ ಪದ್ಮಾವತಿ ಯಕ್ಷಿ ರಾತ್ರಿ ಕನಸಿನಲ್ಲಿ ಪ್ರತ್ಯಕ್ಷಳಾಗಿ ಮುಂಜಾನೆ ಮಂದಿರಕ್ಕೆ ತೆರಳಿ ಭಗವಾನ್ ಶ್ರೀ ಪಾರ್ಶ್ವನಾಥರ ದರ್ಶನ ಮಾಡಿದರೆ ಅವನ ಅನುಮಾನ ಪರಿಹಾರವಾಗುವುದೆಂದು ಹೇಳುತ್ತಾಳೆ. ಅದರಂತೆ ಬೆಳಗ್ಗೆ ಮಂದಿರಕ್ಕೆ ಜಿನದರ್ಶನಕ್ಕಾಗಿ ಹೋದಾಗ ಭಗವಾನ್ ಶ್ರೀ ಪಾರ್ಶ್ವನಾಥರ ಮಸ್ತಕದ ಮೇಲಿದ್ದ ಹೆಡೆಯ ಮೇಲೆ ಅವನಿಗೆ ಅನುಮಾನವಿದ್ದ ಸ್ತೋತ್ರದ ಮೊದಲನೇ ಶ್ಲೋಕ ಬರೆದಿತ್ತು. ಅದನ್ನು ಓದಲಾಗಿ ಆತನ ಶಂಕೆ ಪರಿಹಾರವಾಗಿ ಜಿನದೀಕ್ಷೆಯನ್ನು ತೆಗೆದುಕೊಂಡನಂತೆ. ಪಾತ್ರಕೇಸರಿ ನಂತರ ಆಚಾರ್ಯ ಪದವಿಯನ್ನು ಹೊಂದಿ ಉಪಯುಕ್ತ ಶ್ಲೋಕಗಳಿಂದ ತ್ರಿಲಕ್ಷಣಕ ದರ್ಶನ್ ಎಂಬ ಗ್ರಂಥವನ್ನು ಬರೆದಿರುತ್ತಾನೆ. ಮುಖ್ಯ ಮಂದಿರವಲ್ಲದೆ ಇನ್ನೂ 2 ಚಿಕ್ಕ ಮಂದಿರಗಳಿವೆ. ಗ್ರಾಮಕ್ಕೆ ಪ್ರವೇಶಿಸುವಾಗ ರಸ್ತೆ ಪಕ್ಕ ಒಂದು ಮಂದಿರ ಮತ್ತು ಗ್ರಾಮದ ಒಳಗೆ ಇನ್ನೊಂದು ಮಂದಿರವಿದೆ. ಗ್ರಾಮದ ಒಳಗೆ ಇರುವ ಮಂದಿರದಲ್ಲಿರುವ ಭಗವಾನ್ ಶ್ರೀ ಪಾರ್ಶ್ವನಾಥರ ಮಸ್ತಕದ ಮೇಲಿರುವ ಸರ್ಪದ ಹೆಡೆಯಲ್ಲಿ ಶ್ಲೋಕವಿದೆ. ಇದೇ ಮೂರ್ತಿಯ ದರ್ಶನದಿಂದ ಪಾತ್ರಕೇಸರಿಯ ಶಂಕೆ ನಿವಾರಣೆಯಾದದ್ದೆಂದು ಹೇಳುತ್ತಾರೆ. ತಲುಪುವ ಮಾರ್ಗ. ಈ ಕ್ಷೇತ್ರವು ಬರೇಲಿ ಜಿಲ್ಲೆ, ಆವಲಾ ತಾಲೂಕ್, ರಾಮನಗರ್ ಕಿಲಾ ಎಂಬ ಗ್ರಾಮದಲ್ಲಿದೆ. ಸಮೀಪದ ಕ್ಷೇತ್ರಗಳು: ಹಸ್ತಿನಾಪುರ 200 ಕಿಲೋಮೀಟರ್, ಕಂಪಿಲ 200 ಕಿಲೋಮೀಟರ್, ಶೌರಿಪುರ ಬಟೇಶ್ವರ್ 200 ಕಿಲೋಮೀಟರ್, ಬಡಾಗಾಂವ್ 190 ಕಿಲೋಮೀಟರ್ ದೂರದಲ್ಲಿವೆ. ನೀರಜ ನಾಗೇಂದ್ರ ಕಂಡಂತ ಕನಸು, ಆ ಕನಸ ಕೈಗೂಡೆ ಮಾಡಿಹರು ಮನಸ್ಸು. ಜಿನ ಧರ್ಮ ಧಾರ್ಮಿಕತೆ ಇದೆ ಮೊದಲ